ಓಂ ಲಲಿತಾ ಪರಮೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ಪುರುಷರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಅಥವಾ ಸಾಮಾನ್ಯ ಜನರಾಗ್ಬೋದು, ಪ್ರತಿಯೊಬ್ಬರು ಅಷ್ಟೇ ಏನೇನೋ ಧಾರಣೆ ಮಾಡ್ಕೊಳ್ತಾ ಇರ್ತೀವಿ. ಅದರಲ್ಲಿ ಬಹು ವಿಶೇಷವಾಗಿ ರುದ್ರಾಕ್ಷಿ ಧಾರಣೆಯನ್ನು ನಾವೆಲ್ಲರೂ ಮಾಡ್ಕೋತೀವಿ. ಆದರೆ ಇವತ್ತಿನ ದಿವಸ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ, ಮಹಿಳೆಯರು ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೋಬಹುದಾ? ನನಗೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸ್ಕೋಬೋದಾ? ರುದ್ರಾಕ್ಷಿಗಳಲ್ಲಿ ನಾನಾ ವಿಧ ಇದೆ. ಏಕಮುಖ, ದ್ವಿಮುಖ, ತ್ರಿಮುಖ, ಚತುರ್ಮುಖ, ಪಂಚಮುಖ, ಷಷ್ಠಮುಖ, ಸಪ್ತಮುಖ, ಅಷ್ಟಮುಖ, ನವಮುಖ, ದಶಮುಖ, ಏಕಾದಶಮುಖ, ದ್ವಾದಶಮುಖ, ಈ ರೀತಿ ಸಾಕಷ್ಟು ರುದ್ರಾಕ್ಷಿಗಳಿದ್ದಾವೆ. ಆ ಒಂದೊಂದು ರುದ್ರಾಕ್ಷಿಗೂ ಕೂಡ ಒಂದೊಂದು ಇತಿಹಾಸ, ಪುರಾಣ, ಮಹತ್ವ ಇದೆ. ಆದರೆ ಇವತ್ತಿನ ದಿವಸ ಎಲ್ಲರೂ ಕೂಡ ಸಾರ್ವಜನಿಕರು, ಪ್ರತಿಯೊಬ್ಬರು ಸಂಸಾರಿಗಳು ಎಲ್ಲರೂ ಕೂಡ ಪಂಚಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೋಬಹುದು. ಆದರೆ ಇದು ಕಾಮನ್ ಆಗಿ ಎಲ್ಲರೂ ಕೂಡ ಪಂಚಮುಖ ರುದ್ರಾಕ್ಷಿಯನ್ನು, ಆಹಾರದ ಬಗ್ಗೆ ನಾವೆಲ್ಲೂ ಕೂಡ ಮಾತಾಡಲ್ಲ. ಆಹಾರ ಅವರವರ ಇದಕ್ಕೆ ಸಂಬಂಧಿಸಿರೋದು. ಆದರೆ ನಾವು ಪ್ರಾಣಿ ಹಿಂಸೆ ಮಾಡಬಾರ್ದು. ಜೊತೆಗೇನು ಅಂದರೆ ನಮಗೆ ಅಧಿಕಾರ ಇಲ್ಲ, ನಮಗೆ ಪ್ರಾಣವನ್ನು ಕೊಡೋ ಹಕ್ಕಿಲ್ಲ. ಹಾಗಾಗಿ ನಾವು ಅದರ ಬಗ್ಗೆ ಹೇಳೋದು. ಅದರ ಜೊತೆಗೆ ಇವತ್ತಿನ ದಿವಸ ಏನಾಗಿದೆ, ಮಹಿಳೆಯರು ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೋಬಹುದಾ ಅಂತ ಹೇಳಿದ್ರೆ ಇದಕ್ಕೆ ತಕ್ಷಣ ಒಂದು ಇತಿಹಾಸ, ಪುರಾವೆಗಳಿಟ್ಕೊಂಡು ಹೇಳ್ಬೋದು. ಪ್ರತಿ ಮಹಿಳೆಯೂ ಕೂಡ ಚಿಕ್ಕ ಪುಟ್ಟ ಮಕ್ಕಳಿಂದ ವಯೋವೃದ್ಧರೂ ಸಹ ಮಹಿಳೆಯರು ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೋಬಹುದು. ಅದೂ ಸಹ ಅದು ಗುರುವಿನ ಮುಖಾಂತರ ಅಥವಾ ಹಿರಿಯರ ಮುಖಾಂತರ, ತಂದೆ ತಾಯಿಗಳ ಮುಖಾಂತರ, ಮಹಾಸ್ವಾಮಿಗಳ ಮುಖಾಂತರ, ತಪಸ್ವಿಗಳ ಮುಖಾಂತರ, ಸಾಧಕರ ಮುಖಾಂತರ ಆ ರುದ್ರಾಕ್ಷಿಯನ್ನು ಪಡ್ಕೊಂಡು ನೀವು ಅದನ್ನು ಧಾರಣೆ ಮಾಡ್ಕೋಬೇಕು. ಒಂದು ಹೇಳ್ತೀನಿ, ನೀವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಾ, ಯಾತ್ರೆಗಳಿಗೆ ಹೋಗ್ತೀರಾ, ಎಲ್ಲೋ ಹೋಗ್ತೀರಾ, ಆ ರೋಡ್ಗಳಲ್ಲಿ ಅಂಗಡಿಗಳಲ್ಲಿ ಇಟ್ಟಿರ್ತಾರೆ, ಅದನ್ನು ತಗೊಂಬಂದು ಹಾಗೆ ಹಾಕ್ಕೊಂಡ್ಬಿಟ್ರೆ ಅವು ಅಷ್ಟು ಫಲ ಕೊಡಲ್ಲ. ಆಮೇಲೆ ನಾವು ಕೊಂಡ್ಕೊಂಡು ಬರಬೇಕು. ಅವರು ವ್ಯಾಪಾರಸ್ಥರು, ಅವ್ರ ವ್ಯಾಪಾರ ಆಗಲೇಬೇಕು. ಕೊಂಡ್ಕೋತೀರಾ, ಅದನ್ನು ಗುರುಗಳಿಗೆ ಕೊಡಿ. ಆ ಗುರುಗಳೇ ಅದನ್ನು ಎಲ್ಲೋ ಒಂದು ಕಡೆ ಅವರ ಒಂದು ಆ ಶಕ್ತಿ, ತಪಶಕ್ತಿ ಇರ್ಬೋದು, ಅವರ ಒಂದು ಮಂತ್ರಶಕ್ತಿ, ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನ, ಅದರಿಂದ ಅವರು ಭಗವಂತನ ಪ್ರಾರ್ಥನೆಯ ಮುಖೇನ ಅದನ್ನು ನಿಮಗೆ ಕೊಟ್ಟರೆ ಅದು ಶುಭ ಆಗುತ್ತೆ. ಅದರ ಜೊತೆಗೆ ಈಗ ಬಹುದೊಡ್ಡ ಪ್ರಶ್ನೆಗೆ ಉತ್ತರ ಏನು, ಮಹಿಳೆಯರು ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೋಬಹುದು. ಇದಕ್ಕೆ ಉದಾಹರಣೆ ಹೌದಾ ಹೇಗೆ ಅಂದಾಗ ನಾವು ಹೇಳ್ತೀವಿ, ಶಿವನಿಗೆ ಅರ್ಧನಾರೀಶ್ವರ ಅಂತೀವಿ. ಅರ್ಧನಾರೀಶ್ವರ, ಶಿವನ ನೇತ್ರಗಳಿಂದ ಉದ್ಭವಿಸಿದಂತಹ ರುದ್ರನ ಅಕ್ಷಿ. ಆ ರುದ್ರ ಯಾರು? ರುದ್ರನ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಅರ್ಧ ಶರೀರ ಯಾವುದು? ಆ ತಾಯಿದು. ಹಾಗಾಗಿ ಅರ್ಧನಾರೀಶ್ವರ ಅಂತ ಶಿವ ಕೂಡ ಹೇಳ್ತೀವಿ. ಇದಕ್ಕೆ ನಾವು ಇತಿಹಾಸದಲ್ಲಿ ಅಥವಾ ಶಿವಪುರಾಣದಲ್ಲಿ ಒಂದು ಉಲ್ಲೇಖ ಕೂಡ ಇದೆ. ಒಂದು ಸರಿ ಏನಾಗ್ಬಿಡುತ್ತೆ, ಆ ತಾಯಿ ಪಾರ್ವತಿ ದೇವಿ ಶಿವನ ಎರಡೂ ಕಣ್ಣುಗಳನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಮುಚ್ಕೋಬಿಡ್ತಾರೆ. ಕಣ್ಣನ್ನು ಹಿಂಗೆ ಮುಚ್ಚಿದಾಗ ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡ ಅಂಧಕಾರದಲ್ಲಿ ಮುಳುಗೋಗ್ಬಿಡುತ್ತೆ. ಕೆಲವು ಅನಾಹುತಗಳು ಆಗ್ಬಿಡುತ್ತೆ, ತೊಂದರೆಗಳು ಆಗ್ಬಿಡುತ್ತೆ. ತಕ್ಷಣ ಆ ಕಣ್ಣು ತೆಗೆದಂತಹ ಶಿವ, ಏನು ಕೆಲಸ ಮಾಡಿಬಿಟ್ಟೆ ನೀನು, ತಪ್ಪು ಮಾಡಿಬಿಟ್ಟೆ ಅಮ್ಮ ಅಂತ ಹೇಳಿದಾಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕು. ಆ ತಾಯಿ ತಪಸ್ಸು ಮಾಡಬೇಕು, ಆ ತಾಯಿ ಪೂಜೆ ಮಾಡಬೇಕು. ಆ ತಾಯಿ ಯಾವುದೋ ಒಂದು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೋಸ್ಕರ ಆ ತಾಯಿ ತಪಸ್ಸಿಗೆ ಹೋದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಶಿವ ಹೇಳ್ತಾನೆ, ನೀನು ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಂಡು ಹೋಗಮ್ಮ, ರುದ್ರಾಕ್ಷಿ ಧಾರಣೆಯನ್ನು ಹಾಕ್ಕೊಂಡು ಅಥವಾ ತಪಸ್ಸು ಮಾಡು ಅಂತ ಹೇಳಿದಾಗ ಆ ತಾಯಿ ಕೂಡ ರುದ್ರಾಕ್ಷಿ ಧಾರಣೆಯನ್ನು ಆ ಸಂದರ್ಭದಲ್ಲಿ ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇವತ್ತಿನ ದಿವಸ ಒಳ್ಳೆಯ ಮನಸ್ಸು, ಒಳ್ಳೆಯ ಅಭಿಪ್ರಾಯಗಳು, ಒಳ್ಳೆಯ ಸಂಕಲ್ಪಗಳು, ಒಳ್ಳೆಯ ಒಂದು ಮನಸ್ತತ್ವ ಇಟ್ಕೊಂಡು ನಾವು ಇವತ್ತಿನ ದಿವಸ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ಅಥವಾ ಒಳ್ಳೇದು ಮಾಡೋಕ್ಕೆ ಹೋದಾಗ ಈ ರುದ್ರಾಕ್ಷಿ ಹಾಕ್ಕೊಂಡಾಗ ನಮ್ಮಲ್ಲಿ ಏನಾಗುತ್ತೆ, ಇಲ್ಲಿ ಇವತ್ತಿನ ದಿವಸ ಒಂದು ಹೊಸ ಮಾತು, ಏಕಮುಖಿ ಹಾಕ್ಕೊಳ್ಳಿ, ದ್ವಿಮುಖಿ ಹಾಕ್ಕೊಳ್ಳಿ, ಅದು ಹಾಕ್ಕೊಂಡ್ರೆ ಇದಾಗೋದು ಏನೂ ಇಲ್ಲ. ಇಲ್ಲಿ ಭಕ್ತಿ ಶ್ರದ್ಧೆ ಒಂದೇ. ಆ ರುದ್ರಾಕ್ಷಿ, ಒಂದು ರುದ್ರಾಕ್ಷಿ ಹಾಕ್ಕೊಳ್ತಿರೋ, 54 ಹಾಕ್ಕೋತಿರೋ, 108 ಹಾಕ್ಕೋತಿರೋ, ನಿಮ್ಮಿಷ್ಟ. ನಾನು ಎಷ್ಟೋ ಜನರಿಗೆ ರುದ್ರಾಕ್ಷಿ ನನ್ನ ಕೈಯಾರೆ ಪಂಚಮುಖಿ ಕೊಡ್ತೀನಿ, ಅದೆಲ್ಲ ಫ್ರೀಯಾಗಿ ಕೊಡೋದು ನಾವು. ಸೊ ಹಾಗಾಗಿ ರುದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆಯರು ರುದ್ರಾಕ್ಷಿಯನ್ನು ಹಾಕ್ಕೋಬೋದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.